ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಇವತ್ತು ಮಹಾ ವಿಶೇಷಕ್ಕೆ ಸಾಕ್ಷಿ ಆಯಿತು. ದೇಶಾದ್ಯಂತ ಜನಗಳು ಕುಂಭಮೇಳಕ್ಕೆ ಬರೋದಂತೂ ಆಯಿತು. ಈಗ 77 ರಾಷ್ಟ್ರಗಳ ವಿದೇಶಿ ಪ್ರತಿನಿಧಿಗಳ ದಂಡೆ ಮಹಾಕುಂಭ ಮೇಳಕ್ಕೆ ಆಗಮಿಸಿತ್ತು. ಹೇಗಿತ್ತು ಆ ವೈಭವ ನೋಡಿ. ಪ್ರಯಾಗ್ರಾಜ್ನಲ್ಲಿ ಗಣ್ಯಾತಿ ಗಣ್ಯರ ಮಹಾಮೇಳ. ಮಹಾಕುಂಭ ಮೇಳಕ್ಕೆ ಯಾರುಂಟು ಯಾರಿಗಿಲ್ಲ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಂಟಿನ್ಯೂ ಆಗಿದೆ ಮಹಾಕುಂಭ ಸಂಭ್ರಮ. 144 ವರ್ಷಗಳಿಗೊಮ್ಮೆ ನಡೆಯುವ ಜೀವಮಾನದ ಏಕೈಕ ಸಮ್ಮೇಳನದಲ್ಲಿ ನೆರೆದಿದೆ ಸುನಾಮಿ. ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ನಾಗ ಸಾಧು ಅಘೋರಿ ಸಾಧು ಸಂತರು ಭಕ್ತರು ಮಾತ್ರವಲ್ಲ, ದೇಶ ವಿದೇಶಗಳ ಪ್ರಮುಖರು ಮಿಂದೆದ್ದಿದ್ದಾರೆ. ಗಂಗಾ ಯಮುನೆ ಒಡಲಲ್ಲಿ ಧರ್ಮಾತೀತವಾಗಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು ಬಹುತೇಕ ಕೇಂದ್ರ ಸಚಿವರು, ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಮಂತ್ರಿಗಳು, ವಿಐಪಿಗಳು ಈಗಾಗಲೇ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನ ದೇಶವಲ್ಲದೆ ವಿದೇಶಗಳಿಂದಲೂ ಈ ಅಪರೂಪದ ಧಾರ್ಮಿಕ ಸಂಗಮಕ್ಕೆ ಧಾವಿಸಿ ಬಂದಿದ್ದಾರೆ ರಾಜತಾಂತ್ರಿಕ ಮಹಾಶಯರು. ಮಹಾಕುಂಭ ಮೇಳಕ್ಕೆ ಆಗಮಿಸಿದ 77 ರಾಷ್ಟ್ರಗಳ 118 ರಾಜತಾಂತ್ರಿಕ ಅಧಿಕಾರಿಗಳ ನಿಯೋಗ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋ ಜೊತೆಗೆ ಅಲ್ಲಿ ವೈಭವೋಪೇತವಾಗಿ ನಡೆಯೋ ಮಹಾ ಆರತಿ ಕಣ್ತುಂಬಿಕೊಂಡಿದೆ. ಇದಲ್ಲದೆ ಲಿಥುಯೇನಿಯಾ ರಾಯಭಾರಿ ಡಯಾನಾ ಮಿಖೇವಸಿನ್, ಜಪಾನ್ ರಾಯಭಾರಿ ಕಿ ಹಿಂಚಿ ಸೇರಿದಂತೆ 73 ಸದಸ್ಯ ನಿಯೋಗ ಕೂಡ ಕುಂಭಕ್ಕೆ ಭೇಟಿ ಕೊಟ್ಟಿದೆ. ಇದರ ಜೊತೆಗೆ ಯುಎಇ, ಫಿಜಿ, ಗಯಾನಾ, ಫಿನ್ಲ್ಯಾಂಡ್, ಮಾರಿಷಸ್, ಮಲೇಷಿಯಾ, ದಕ್ಷಿಣ ಆಫ್ರಿಕಾ, ಸಿಂಗಾಪುರ್, ಟ್ರಿನಿಡಾಡ್ ಅಂಡ್ ಟೊಬಾಗೊ, ಶ್ರೀಲಂಕಾ ಹೀಗೆ ರಾಷ್ಟ್ರಗಳ 21 ಸದಸ್ಯರ ನಿಯೋಗ ಕೂಡ ಮಹಾಕುಂಭ ಮೇಳದ ಸಂಭ್ರಮದಲ್ಲಿ ಪಾಲ್ಗೊಂಡಿದೆ. ಜೊತೆಗೆ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ಕೆನಡಾ, ಜರ್ಮನಿ, ಆಫ್ರಿಕನ್ ಹಾಗೂ ಗಲ್ಫ್ ರಾಷ್ಟ್ರಗಳ ರಾಯಭಾರಿ ಕಚೇರಿ ಅಧಿಕಾರಿಗಳು ಇಲ್ಲಿನ ಸೊಬಗನ್ನ ಕಣ್ಣಾರೆ ಕಂಡಿದ್ದಾರೆ. ಇದರ ಜೊತೆಗೆ ಭಾರತದ ವಿವಿಧ ಜಾತಿಪಥ ಅಖಾರಗಳ ಸಹಸ್ರಾರು ಜಗದ್ಗುರುಗಳು, ಸಾಧು ಸಂತ ಅಘೋರಿಗಳು ಇಲ್ಲಿನ ಸನಾತನ ಸಡಗರಕ್ಕೆ ಮೆರುಗು ಕೊಟ್ಟಿದ್ದಾರೆ. ಒಟ್ಟಾರೆ ಭಾರತದ ಆಧ್ಯಾತ್ಮಿಕ ಶಕ್ತಿ ಇಡೀ ಪ್ರಪಂಚವನ್ನೇ ಆಯಸ್ಕಾಂತದಂತೆ ಸೆಳೆದಿದೆ. ಇದು ಬರೀ ಒಂದು ಮೇಳವಲ್ಲ, 144 ವರ್ಷಗಳಿಗೊಮ್ಮೆ ಮೂಡೋ ಧಾರ್ಮಿಕ ಬೆಳಕು. ಸನಾತನ ಶಕ್ತಿ ಅನ್ನೋದನ್ನ ನಿರೂಪಿಸಿದೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಇವತ್ತು ಮಹಾ ವಿಶೇಷಕ್ಕೆ ಸಾಕ್ಷಿ ಆಯಿತು. ದೇಶಾದ್ಯಂತ ಜನಗಳು ಕುಂಭಮೇಳಕ್ಕೆ ಬರೋದಂತೂ ಆಯಿತು. ಈಗ 77 ರಾಷ್ಟ್ರಗಳ ವಿದೇಶಿ ಪ್ರತಿನಿಧಿಗಳ ದಂಡೆ ಮಹಾಕುಂಭ ಮೇಳಕ್ಕೆ ಆಗಮಿಸಿತ್ತು. ಹೇಗಿತ್ತು ಆ ವೈಭವ ನೋಡಿ. ಪ್ರಯಾಗ್ರಾಜ್ನಲ್ಲಿ ಗಣ್ಯಾತಿ ಗಣ್ಯರ ಮಹಾಮೇಳ. ಮಹಾಕುಂಭ ಮೇಳಕ್ಕೆ ಯಾರುಂಟು ಯಾರಿಗಿಲ್ಲ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಂಟಿನ್ಯೂ ಆಗಿದೆ ಮಹಾಕುಂಭ ಸಂಭ್ರಮ. 144 ವರ್ಷಗಳಿಗೊಮ್ಮೆ ನಡೆಯುವ ಜೀವಮಾನದ ಏಕೈಕ ಸಮ್ಮೇಳನದಲ್ಲಿ ನೆರೆದಿದೆ ಸುನಾಮಿ. ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ನಾಗ ಸಾಧು ಅಘೋರಿ ಸಾಧು ಸಂತರು ಭಕ್ತರು ಮಾತ್ರವಲ್ಲ, ದೇಶ ವಿದೇಶಗಳ ಪ್ರಮುಖರು ಮಿಂದೆದ್ದಿದ್ದಾರೆ. ಗಂಗಾ ಯಮುನೆ ಒಡಲಲ್ಲಿ ಧರ್ಮಾತೀತವಾಗಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು ಬಹುತೇಕ ಕೇಂದ್ರ ಸಚಿವರು, ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಮಂತ್ರಿಗಳು, ವಿಐಪಿಗಳು ಈಗಾಗಲೇ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನ ದೇಶವಲ್ಲದೆ ವಿದೇಶಗಳಿಂದಲೂ ಈ ಅಪರೂಪದ ಧಾರ್ಮಿಕ ಸಂಗಮಕ್ಕೆ ಧಾವಿಸಿ ಬಂದಿದ್ದಾರೆ ರಾಜತಾಂತ್ರಿಕ ಮಹಾಶಯರು.
ಮಹಾಕುಂಭಮೇಳಕ್ಕೆ ಆಗಮಿಸಿದ 77 ರಾಷ್ಟ್ರಗಳ 118 ರಾಜತಾಂತ್ರಿಕ ಅಧಿಕಾರಿಗಳ ನಿಯೋಗ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋ ಜೊತೆಗೆ ಅಲ್ಲಿ ವೈಭವೋಪೇತವಾಗಿ ನಡೆಯೋ ಮಹಾ ಆರತಿ ಕಣ್ತುಂಬಿಕೊಂಡಿದೆ. ಇದಲ್ಲದೆ ಲಿಥುಯೇನಿಯಾ ರಾಯಭಾರಿ ಡಯಾನಾ ಮಿಖೇವಸಿನ್, ಜಪಾನ್ ರಾಯಭಾರಿ ಕಿಹಿಂಚಿ ಸೇರಿದಂತೆ 73 ಸದಸ್ಯ ನಿಯೋಗ ಕೂಡ ಕುಂಭಕ್ಕೆ ಭೇಟಿ ಕೊಟ್ಟಿದೆ. ಇದರ ಜೊತೆಗೆ ಯುಎಇ, ಫಿಜಿ, ಗಯಾನಾ, ಫಿನ್ಲ್ಯಾಂಡ್, ಮಾರಿಷಸ್, ಮಲೇಷಿಯಾ, ದಕ್ಷಿಣ ಆಫ್ರಿಕಾ, ಸಿಂಗಾಪುರ್, ಟ್ರಿನಿಡಾಡ್ ಅಂಡ್ ಟೊಬಾಗೊ, ಶ್ರೀಲಂಕಾ ಹೀಗೆ ರಾಷ್ಟ್ರಗಳ 21 ಸದಸ್ಯರ ನಿಯೋಗ ಕೂಡ ಮಹಾಕುಂಭ ಮೇಳದ ಸಂಭ್ರಮದಲ್ಲಿ ಪಾಲ್ಗೊಂಡಿದೆ. ಜೊತೆಗೆ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ಕೆನಡಾ, ಜರ್ಮನಿ, ಆಫ್ರಿಕನ್ ಹಾಗೂ ಗಲ್ಫ್ ರಾಷ್ಟ್ರಗಳ ರಾಯಭಾರಿ ಕಚೇರಿ ಅಧಿಕಾರಿಗಳು ಇಲ್ಲಿನ ಸೊಬಗನ್ನ ಕಣ್ಣಾರೆ ಕಂಡಿದ್ದಾರೆ. ಇದರ ಜೊತೆಗೆ ಭಾರತದ ವಿವಿಧ ಜಾತಿಪಥ ಅಖಾರಗಳ ಸಹಸ್ರಾರು ಜಗದ್ಗುರುಗಳು, ಸಾಧು ಸಂತ, ಅಘೋರಿಗಳು ಇಲ್ಲಿನ ಸನಾತನ ಸಡಗರಕ್ಕೆ ಮೆರುಗು ಕೊಟ್ಟಿದ್ದಾರೆ. ಒಟ್ಟಾರೆ ಭಾರತದ ಆಧ್ಯಾತ್ಮಿಕ ಶಕ್ತಿ ಇಡೀ ಪ್ರಪಂಚವನ್ನೇ ಆಯಸ್ಕಾಂತದಂತೆ ಸೆಳೆದಿದೆ. ಇದು ಬರೀ ಒಂದು ಮೇಳವಲ್ಲ, 144 ವರ್ಷಗಳಿಗೊಮ್ಮೆ ಮೂಡೋ ಧಾರ್ಮಿಕ ಬೆಳಕು. ಸನಾತನ ಶಕ್ತಿ ಅನ್ನೋದನ್ನ ನಿರೂಪಿಸಿದೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಚೂ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ ಎಸ್ಟಿಎಸ್ ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೇನೆ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.